ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂಡಿಗೋ ಏರ್ಲೈನ್ಸ್ ವತಿಯಿಂದ ವಾಕ್ ಇನ್ ಡ್ರೈವ್ ನೇಮಕಾತಿ ಆರಂಭಗೊಂಡಿದೆ. ಹುದ್ದೆಗಳ ವಿವರ ನೋಡೋದಕ್ಕಿಂತ ಮುಂಚಿತವಾಗಿ ಇಂಡಿಗೋ ಏರ್ಲೈನ್ಸ್ನ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಇಂಟರ್ವ್ಯೂಗೆ ಯೂಸ್ ಆಗ್ಬೋದು. ಇಂಡಿಗೋ ಫುಲ್ ಫಾರ್ಮ್ ಇಂಟರ್ ಗ್ಲೋಬ್ ಏವಿಯೇಷನ್ ಲಿಮಿಟೆಡ್ ಅಂತ. ಇದರ ಸ್ಥಾಪಕರು ರಾಹುಲ್ ಭಾಟಿಯಾ ಮತ್ತು ರಾಕೇಶ್ ಗಂಗ್ವಾಲ್ ಅಂತ. 2006ರಲ್ಲಿ ಇದನ್ನು ಸ್ಥಾಪನೆ ಮಾಡಿದರು. ಇದರ ಫಸ್ಟ್ ಫ್ಲೈಟ್ ಬಂದು ಜುಲೈ 2006ರಲ್ಲಿ ಬಂತು. ಇದರ ಪ್ರಧಾನ ಕಚೇರಿ ಭಾರತದ ಗುರ್ಗಾಂವ್, ಅದು ಹರಿಯಾಣದಲ್ಲಿರೋದು, ಅಲ್ಲಿ ಹೊಂದಿದೆ. ಹೆಚ್ಚಿನ ಪ್ರಯಾಣಿಕರನ್ನು ಸಾಗಿಸುವ ದೃಷ್ಟಿಯಿಂದ ಇದು ವಿಶ್ವದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಯಾಗಿದೆ. 122 ಸ್ಥಳಗಳಲ್ಲಿದೆ. 2000 ವಿಮಾನಗಳನ್ನು ದಿನ ಕಳಿಸ್ತಾರೆ. 88 ದೇಶೀಯ ಮತ್ತು 34 ಅಂತಾರಾಷ್ಟ್ರೀಯ ಹಾಗೆ 360ಕ್ಕೂ ಹೆಚ್ಚು ವಿಮಾನಗಳ ಫ್ಲೀಟ್ ಇದೆ. ಇದು ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತನ್ನ ಪ್ರಾಥಮಿಕ ಕೇಂದ್ರವನ್ನು ಹೊಂದಿದೆ. ಇಂಗ್ಲೀಷಲ್ಲೂ ಏನು ಕೊಟ್ಟಿದ್ದೇನೆ ಅಂದರೆ, ಇಂಟರ್ವ್ಯೂವಲ್ಲಿ ಇಂಗ್ಲೀಷಲ್ಲಿ ಕೇಳುವಾಗ ಈ ಸ್ಟೇಟ್ಮೆಂಟ್ಗಳನ್ನು ಇಂಗ್ಲೀಷಲ್ಲಿ ಹೇಳಕ್ಕೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದೀನಿ. ಈಗ ಹುದ್ದೆಗಳ ವಿವರ ನೋಡೋದಾದರೆ, ಕಂಪನಿಯ ಹೆಸರು ಇಂಡಿಗೋ ಏರ್ಲೈನ್. ಹುದ್ದೆಗಳ ಸಂಖ್ಯೆ 50. ಉದ್ಯೋಗ ಸ್ಥಳ ಹೈದರಾಬಾದ್. ಹುದ್ದೆಯ ಹೆಸರು ಅಧಿಕಾರಿ ಎಒ. ಎಒ ಅಂದರೆ ಏವಿಯೇಷನ್ ಆರ್ಡನೆನ್ಸ್ ಮ್ಯಾನ್ ಅಂತ. ಟರ್ಮಿನಲ್ ಸೇವೆಯಲ್ಲಿ CS ಹುದ್ದೆ ಇರುತ್ತೆ. CS ಅಂದರೆ ಸರ್ಟಿಫಿಕೇಶನ್ ಸ್ಪೆಸಿಫಿಕೇಶನ್ ಅಂತ ಹೇಳ್ತಾರೆ. ವಿದ್ಯಾ ಅರ್ಹತೆಗಳು ಪದವಿಯಾಗಿರೋರು ಅಪ್ಲೈ ಮಾಡ್ಬೋದು. ಪದವಿ ಯಾವ ಒಂದು ಸ್ಪೆಷಲೈಸೇಷನಲ್ಲಿ ಅಂತ ನೋಡೋದಾದರೆ BHM ಅಂದರೆ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ. BHMCT ಅಂದರೆ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಯಾಟರಿಂಗ್ ಟೆಕ್ನಾಲಜಿ ಅಂತ. BCom ಬ್ಯಾಚುಲರ್ ಆಫ್ ಕಾಮರ್ಸ್. BA ಬ್ಯಾಚುಲರ್ ಆಫ್ ಆರ್ಟ್ಸ್. BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. BMS ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡಿ. ಇವರಿಗೆ ಫಸ್ಟ್ ಪ್ರಿಫರೆನ್ಸಲ್ಲಿ ಇರುತ್ತೆ. ಅನುಭವ ನೋಡೋದಾದರೆ ಫ್ರೆಷರ್ಸ್ ಮತ್ತು ಅನುಭವಿಗಳು ಅಪ್ಲೈ ಮಾಡ್ಬೋದು. ವೇತನ ಶ್ರೇಣಿ ಹೆಚ್ಚು ಕಡಿಮೆ 2 ಲಕ್ಷದಿಂದ 3.75 ಲಕ್ಷದವರೆಗೆ ಇರ್ತದೆ. ಇದು ಸರಿಯಾಗಿ ಅವ್ರು ಅದರಲ್ಲಿ ಕೊಟ್ಟಿಲ್ಲ, ಆದರೆ ಗೂಗಲಲ್ಲಿ ನೋಡುವಾಗ ಈ ರೇಂಜಲ್ಲಿ ಇತ್ತು. ಇನ್ನು ಕೆಲವೊಂದು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ, ವಾಕ್ ಇನ್ ಡ್ರೈವ್ ದಿನಾಂಕ 31 ಜುಲೈ 2024. ಸಂದರ್ಶನದ ಸಮಯ ಬೆಳಿಗ್ಗೆ 9:30ಯಿಂದ ಸಂಜೆ 5:00 ತನಕ ಇರುತ್ತೆ. ಸ್ಥಳ ದಿ ಪ್ಲಾಟಿನಮ್ ಬೊಟಿಕ್ ಇನ್ ಬಿಸ್ನೆಸ್ ಹೋಟೆಲ್, 3-6-423 ಸ್ಟ್ರೀಟ್, #4 ಮುಖ್ಯ ರಸ್ತೆ, ಹಿಮಾಯತ್ ನಗರ, ಹೈದರಾಬಾದ್, TS 500029. ಇದು ಟಾಟಾ ಮೋಟಾರ್ಸ್ ಹತ್ತಿರ ಇದೆ. ಅಧಿಕೃತ ವೆಬ್ಸೈಟ್ ನೋಡೋದಾದರೆ careers.goindigo.in ಅಂತ ಹೇಳಿ. ಅಲ್ಲೊಂದು ಸ್ಕ್ರೀನಲ್ಲಿ QR ಕೋಡ್ ಕಾಣ್ತಿದೆ ಅಲ್ವಾ, ಒಂದು ವೇಳೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲೊಕೇಶನ್ ಕೊಟ್ಟಿರ್ತೀನಿ, ಆ ಲೊಕೇಶನ್ನಿನ ಲಿಂಕ್ ವರ್ಕ್ ಆಗಿಲ್ಲ ಅಂದರೆ ಈ QR ಕೋಡ್ ಸ್ಕ್ಯಾನ್ ಮಾಡಿದಾಗ ಲೊಕೇಶನ್ ಶೋ ಆಗುತ್ತೆ. ಇನ್ನು ಯಾರಿಗೆಲ್ಲ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ ಅಂತ ಹೇಳೋದಾದರೆ, ಈ ಏರ್ಲೈನ್ಸಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಉತ್ಸುಕರಾಗಿರ್ತಾರೋ ಅವರಿಗೆ, ಆಮೇಲೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು, ಬರವಣಿಗೆ ಚೆನ್ನಾಗಿರಬೇಕು, ಶಿಫ್ಟ್ಗಳಿರ್ತದಲ್ವ ಅದರಲ್ಲಿ ಕೆಲಸ ಮಾಡೋದಕ್ಕೆ ಅವರು ರೆಡಿ ಇರಬೇಕು. ಆಮೇಲೆ ಪ್ರೆಷರ್ ಇದ್ರೂ ಕೂಡ ಅದನ್ನು ಸಹಿಸುವಂತಹ ಶಕ್ತಿ ಅವರಿಗಿರಬೇಕು. ಆಮೇಲೆ ಫ್ರೆಷರ್ಗಳಿಗೆ ಪದವಿ ಕಡ್ಡಾಯ ಆಗಿದೆ. ಆಮೇಲೆ ಪದವಿಯ ಪ್ರಮಾಣ ಪತ್ರ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳು ಸಮವಸ್ತ್ರದಲ್ಲಿರುವಾಗ ಯಾವುದೇ ಗೋಚರ ಟ್ಯಾಟುಗಳನ್ನು ಹಾಕ್ಕೊಂಡಿರಬಾರ್ದು. ನೈಟ್ ಶಿಫ್ಟು ಆಮೇಲೆ ಡೇ ಅಲ್ಲಿ ಕೆಲಸ ಮಾಡೋ ಸಾಮರ್ಥ್ಯ ಇರಬೇಕು. ಪಾಸ್ಪೋರ್ಟ್ ಹೊಂದಿರಬೇಕು. ಆಮೇಲೆ ಅನುಭವಿಗಳಿಗೆ ಹಿಂದಿನ ಉದ್ಯೋಗ ಪತ್ರ, ಅನುಭವ ಪ್ರಮಾಣ ಪತ್ರ ಮತ್ತು AEP ಇದು ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ, ಡಿಸ್ಕ್ರಿಪ್ಷನ್ನಲ್ಲಿ ನಾನು ಅಪ್ಲೈ ಲಿಂಕನ್ನು ಕೊಟ್ಟಿರ್ತೀನಿ. ಅಪ್ಲೈ ಮಾಡುವಾಗ ಇದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಯಾರಿಗೆ ಓಪನ್ ಆಗುತ್ತೆ ಅಂದರೆ, ಇಲ್ಲಿವರೆಗೆ ಲಾಗಿನ್ ಅಥವಾ ರಿಜಿಸ್ಟರ್ ಮಾಡಿರಲ್ಲ ಅಲ್ವಾ, ಅವರಿಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಟು ಅಪ್ಲೈ, ಲಾಗೌಟ್ ಆಗಿರೋರು ಲಾಗಿನ್ ಟು ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ರಿಜಿಸ್ಟರ್ ಟು ಅಪ್ಲೈ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ.
ಡಿಸ್ಕ್ರಿಪ್ಷನ್ನಲ್ಲಿ ನೌಕರಿಯಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ನೋಡಿ ಮುಂದಿನ ಪ್ರಕ್ರಿಯೆಗಳನ್ನು ಮಾಡಿ. ಯಾಕಂದರೆ ನಾನು ಈಗಾಗಲೇ ಒಂದ್ಸಲ ಆ ವಿಡಿಯೋ ಮಾಡಿದ್ದೀನಿ, ಅದಕ್ಕೋಸ್ಕರ ಇದನ್ನು ಇಷ್ಟೇ ಹೇಳಿ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಈಗ ಲಾಗಿನ್ ಆಗಿರೋರಿಗೆ ಯಾವ ರೀತಿ ಪೇಜ್ ಓಪನ್ ಆಗುತ್ತೆ ಅಂದರೆ, ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಿದೆಯಲ್ವ, ಆ ಥರ ಪೇಜ್ ಓಪನ್ ಆಗುತ್ತೆ. ಐ ಆಮ್ ಇಂಟ್ರೆಸ್ಟೆಡ್ ಅನ್ನೋ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇದಕ್ಕೆ ನೀವು ಆನ್ಸರ್ ಮಾಡಲೇಬೇಕು. 8 ಮಾರ್ಕ್ ಕೊಟ್ಟರೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಅದು ಬಿಡೋದಿಲ್ಲ. ನೀವು ಮಿಸ್ಟರ, ಮಿಸ್ ಅಥವಾ MX ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟಾಗ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೇಳ್ತದೆ, ಸೇವ್ ಅಂತ ಕೊಡಿ. ನಿಮ್ಮ ಜೆಂಡರ್ ಬಗ್ಗೆ ಕೇಳ್ತದೆ, ಅದನ್ನು ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಡಿ. ನೆಕ್ಸ್ಟ್ ಕರೆಂಟ್ ಲೊಕೇಶನ್ ಬಗ್ಗೆ ಕೇಳ್ತದೆ, ಲೊಕೇಶನನ್ನು ಟೈಪ್ ಮಾಡಿ ಸೇವ್ ಅಂತ ಕೊಡಿ. ಜಿಪ್ ಕೋಡ್ ಅಂದರೆ ನಿಮ್ಮ ಏರಿಯಾದ ಪಿನ್ ಕೋಡನ್ನು ಕೇಳುತ್ತೆ, ಹಾಗೆ ಡೇಟ್ ಆಫ್ ಬರ್ತನ್ನು ಕೇಳುತ್ತೆ, ಆಮೇಲೆ ಡಿಸಬಿಲಿಟಿ ಸ್ಟೇಟಸನ್ನು ಕೇಳುತ್ತೆ. ಇದಿಷ್ಟನ್ನು ಕ್ಲಿಕ್ ಮಾಡಿಬಿಟ್ಟು ಸೇವ್ ಅಂತ ಕೊಡಿ. ಅಷ್ಟನ್ನು ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಸಕ್ಸಸ್ಫುಲಿ, ವಿ ವಿಲ್ ಸೆಂಡ್ ಯು ಅ ರಿಮೈಂಡರ್ ಫಾರ್ ದಿಸ್ ವಾಕ್ ಇನ್ ಅಂತ ಹೇಳಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರ ಅರ್ಥ ನಿಮ್ಮ ಅಪ್ಲಿಕೇಶನ್ ಆಗಿದೆ ಅಂತ ಹೇಳಿ. ಆದರೂ ಒಂದು ವೇಳೆ ಡೌಟ್ ಬಂದರೆ ಡಿಸ್ಕ್ರಿಪ್ಷನಲ್ಲಿದೆ ಅಲ್ವಾ ಲಿಂಕು, ಆ ಲಿಂಕನ್ನು ಇನ್ನೊಮ್ಮೆ ಕ್ಲಿಕ್ ಮಾಡಿ. ಆಗ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಕ್ಲಿಕ್ ಮಾಡಿದಾಗ ಐ ಆಮ್ ಇಂಟ್ರೆಸ್ಟೆಡ್ ಅನ್ನೋ ಐಕಾನ್ ಓಪನ್ ಆಗಿತ್ತು. ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಿದ್ರೆ ಅಪ್ಲೈಡ್ ಅನ್ನೋ ಐಕಾನು ಶೋ ಆಗುತ್ತೆ. ಅಪ್ಲೈ ಮಾಡುವಂತಹ ಲಿಂಕನ್ನು, ಹಾಗೆ ಲೊಕೇಶನ್ ಲಿಂಕನ್ನು, ಹಾಗೆ ಇಂಡಿಗೋ ಏರ್ಲೈನ್ಸ್ನ ಇಂಟರ್ವ್ಯೂಗೆ ಬೇಕಾದಂತಹ ಕೆಲವೊಂದು ಕ್ವಶನ್ಗಳನ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.